ಜಿಲ್ಲೆಯಲ್ಲೂ ಕೋವಿಡ್ ಎರಡನೇ ಅಲೆ ಹರಡುತ್ತಿದ್ದು ಸಾರ್ವಜನಿಕರು ಸರ್ಕಾರದ ಸೂಚನೆಯ ನಂತರವೂ ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಧರಿಸದೆ ಸಂಚರಿಸುತ್ತಿರುವ ಕುರಿತು ಜಾಗೃತಿ ಮೂಡಿಸಿ ದಂಡ ವಿಧಿಸುವ ಕುರಿತಂತೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಸೋಮವಾರ ಸಂಜೆ ಸಂತೆಕಟ್ಟಿಯಲ್ಲಿ ದಿಢೀರ್ ದಾಳಿ ನಡೆಸಿದರು. ಬಸ್ಗಳಲ್ಲಿ ನಿಗದಿತ ಆಸನ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ 5 ಬಸ್ಗಳ ಚಾಲಕರು ನಿರ್ವಾಹಕರಿಂದ ದಂಡ ವಸೂಲಿ ಮಾಡಿದ ಜಿಲ್ಲಾಧಿಕಾರಿಗಳು ಬಸ್ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸೂಚಿಸಿದರು. ಬಸ್ಗಳಲ್ಲಿ ನಿಂತು ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರನ್ನು ಕೆಳಗಿಳಿಸಿದ ಜಿಲ್ಲಾಧಿಕಾರಿಗಳು ಅವರಿಗೆಲ್ಲರಿಗೂ ಟಿಕೆಟ್ನ ಮೊತ್ತವನ್ನು ಹಿಂದಿರುಗಿಸುವಂತೆ ಸೂಚಿಸಿ ಸರ್ಕಾರದ ಆದೇಶವಿದ್ದರೂ ಹೆಚ್ಚಿನ ಜನರನ್ನು ಕರೆದೊಯ್ಯುತ್ತಿದ್ದ ಚಾಲಕ ಮತ್ತು ನಿರ್ವಾಹಕರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಡಿಸಿಯವರೇನೋ ಬಸ್ನಲ್ಲಿ ಪ್ರಯಾಣಿಕರು ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆಂಬ ಕಾರಣಕ್ಕೆ ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು ಸೇರಿದಂತೆ ಹಲವರನ್ನು ಕೆಳಗಿಳಿಸಿದ್ದಾರೆ. ಆದರೆ ದೂರದ ಊರುಗಳಿಂದ ಉಡುಪಿಗೆ ಕಲಿಯಲು ಬರುವ ವಿದ್ಯಾರ್ಥಿನಿಯರು ಮನೆಗೆ ತೆರಳಲಾಗದ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಮೊದಲೇ ಸಂಜೆ ಹೊತ್ತಾಗಿದ್ದರಿಂದ ವಿದ್ಯಾರ್ಥಿನಿಯರು ಆತಂಕಗೊಂಡ ಘಟನೆಗಳು ಕೂಡ ನಡೆಯಿತು. ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಅಧಿಕಾರಿಗಳು ಈ ರೀತಿ ನಡೆದುಕೊಂಡಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ವ್ಯಕ್ತವಾಗಿದ್ದು, ಕೋವಿಡ್ ನಿಯಮಾವಳಿಗಳು ಕೇವಲ ಬಡಪಾಯಿಗಳಿಗೆ ಮಾತ್ರವೇ ಎಂಬ ಅನುಮಾನ ಮೂಡುತ್ತಿದೆ. ನಿಂತಿರೋದ್ರಲ್ಲಿ ಇಳಿರಮ್ಮ ಕೆಳಗಡೆ. ಎಕ್ಸ್ಟ್ರಾ ಹೊಡಿರಿ, ಟಿಕೆಟ್ ತಗೊಂಡಿದ್ರಮ್ಮ, ಎಕ್ಸ್ಟ್ರಾ ಹೊಡಿರಿ, ದುಡ್ಡು ಕೊಡಿ ಅವ್ರದ್ದು ವಾಪಸ್. ಕೇಸು ದಿನ ಇಲ್ಲಿ ಜಾಸ್ತಿ ಆಗ್ತದೆ. ನೀವು ಕತೆ ಬೇಡ, ಫಸ್ಟ್ ಹೆಸರು ಬಸ್ ನಂಬರ್ ತಗೊಳ್ಳಿ, ಕೇಸ್ ಬುಕ್ ಮಾಡಿ. ಈ ಕತೆ ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೇವೆ. ಈಗ ನಾವು ಈಗಾಗಲೇ ಎಲ್ರಿಗೂ ಸೂಚನೆ ಕೊಟ್ಟಿದ್ದೀವಿ, ಬಸ್ಸಲ್ಲಿ ಎಷ್ಟು ಸೀಟ್ ಇದೆ, ಸೀಟಿಂಗ್ ಕೆಪಾಸಿಟಿ ಏನಿದೆ ಅಷ್ಟು ಮಾತ್ರ ಹಾಕಬೇಕು ಅಂತ. ಆದರೆ ಸಹ ಇವರು ಉಲ್ಲಂಘನೆ ಮಾಡ್ತಾ ಕಂಡು ಬಂದಿದೆ. ಹಾಗಾಗಿ ಇವತ್ತು 5 ಬಸ್ನವ್ರ ಮೇಲೆ ಇವತ್ತು ಪ್ರಕರಣ ದಾಖಲು ಮಾಡಬೇಕಂತ ಸೂಚನೆ ಕೊಟ್ಟಿದ್ದೇನೆ. ಆಮೇಲೆ ಎಕ್ಸ್ಟ್ರಾ ಜನ ಇದ್ದರು, ಸೀಟ್ ಇಲ್ಲದೆ ಇರೋಂಥ ನಿಂತ ಸ್ಟ್ಯಾಂಡಿಂಗ್ ಇದ್ದರು, ಅವ್ರನ್ನೆಲ್ಲ ಇಳಿಸ್ಬೇಕಂತ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ಇದೇ ಥರ ಮಾಡಿದರೆ ಬಸ್ ಓನರ್ಗೂ ಸಹ ನಾವು ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಈಗಾಗಲೇ ಎಲ್ರಿಗೂ ಸೂಚನೆ ಕೊಟ್ಟಿದ್ದೀವಿ. ಆದರೂ ಸಹ ಇನ್ನೂ ಇಷ್ಟೊಂದು ಜನ ತುಂಬ್ಕೊಂಡು ಹೋಗ್ತಾ ಇರೋದು ಕರೋನಾ ಸ್ಪ್ರೆಡ್ ಮಾಡಲಿಕ್ಕೆ ಇದೊಂದು ದೊಡ್ಡ ದಾರಿ ಆಗ್ತದೆ. ಆದ್ದರಿಂದ ಸಾರ್ವಜನಿಕರು ಯಾರೂ ಸಹ ಸೀಟಿಂಗ್ ಎಷ್ಟಿದೆ ಅಷ್ಟು ಮಾತ್ರ ಹತ್ತಬೇಕು, ಅದು ಬಿಟ್ಟು ನಿಲ್ಲಕ್ಕೆ ಯಾರು ಹೋಗಬಾರ್ದು ಅಂತ ನಾವು ಕೋರ್ತೆ ಇಲ್ಲ. ಈಗ ನೋಡಿ, ಈಗ ಇಲ್ಲೇ ಇಳಿಸಿದ್ದೀವಿ, ಅವೆಲ್ಲ ವಿದ್ಯಾರ್ಥಿಗಳು ಹತ್ಕೊಂಡು ಹೋಗಿದ್ದಾರೆ. ಬಸ್ಗಳಿದೆ, ವೆಯ್ಟ್ ಮಾಡಿ ಹೋಗಬೇಕು. ಬಸ್ಗಳ ಸಂಖ್ಯೆ ಸಾಕಷ್ಟು ಬಸ್ಗಳಿದೆ, ಆದರೆ ಅವರಿಗೆ ಕಾಯುವಂಥಷ್ಟು ವ್ಯವಧಾನ ಇಲ್ಲ. ಹಾಗಾಗಿ ಸಾರ್ವಜನಿಕರನ್ನ ಮನವಿ ಮಾಡೋದಿಷ್ಟೇ, ಯಾರೂ ಸಹ ಸ್ಟ್ಯಾಂಡಿಂಗ್ ಹೋಗಬಾರ್ದು. ಸ್ಟ್ಯಾಂಡಿಂಗ್ ನಿಂತರೆ ಕರೋನಾ ಸ್ಪ್ರೆಡ್ ಮಾಡಲಿಕ್ಕೆ ಒಂದು ದಾರಿ ಆಗ್ತದೆ. ಆದ್ದರಿಂದ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಾತ್ರ ಹೋಗಬೇಕಂತ. ಈಗ ನಾವು ಈಗಾಗಲೇ ಎಲ್ರಿಗೂ